HP 81,000 ಐತೆ. ವಿತೌಟ್ ಸಬ್ಸಿಡಿ 4 ಲಕ್ಷ ಆಗುತ್ತೆ ನಿಮಗೆ. ಅದೇ ಮಾಡ್ಕೊಂಡು ನೋಡಿ 300 ಅಡಿ ಹೌದು ಮಾಡ್ಬೋದು. RTC ಮತ್ತೆ ಆಧಾರ್ ಕಾರ್ಡ್ ಇದ್ರೆ ಸಾಕು ನಿಮ್ಗೆ ಮಾಡ್ಕೊಡ್ತೀವಿ. 80% ಸಬ್ಸಿಡಿ ಇದೆ ಸರ್. ವಿತೌಟ್ ಸಬ್ಸಿಡಿ 7 HP 4 ಲಕ್ಷ ಆಗುತ್ತೆ. ಹೌದು 5 HP ಹೋಗ್ತೀನಿ ಅಂದ್ರೆ 3 ಲಕ್ಷ ಆಗುತ್ತೆ. ನಾವೇ ಮಾಡ್ಕೊಳ್ತೇವೆ ಅಂದ್ರೆ 81,000 ಕಟ್ಟಬೇಕು 7 HP ಗೆ. 5 HP 58,000 ಕಟ್ಟಬೇಕು ನೀವು. ಕಾರ್ಡ್ ಅಲ್ಲಿ ನಮ್ದು ಸ್ಟಾಲಲ್ಲಿ ಇದೆ, ಅಲ್ಲಿ ತಗೊಳ್ಳಿದ್ದೀವಿ. ನೀವು ಗೌರ್ಮೆಂಟ್ ಸ್ವಲ್ಪ ಲೇಟ್ ಆಗುತ್ತೆ, ಹೇಳಕ್ಕಾಗಲ್ಲ. ನೀವು 1 ವರ್ಷ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅಷ್ಟೇನೆ. ಇಲ್ಲ ಹಂಗ್ ಮಾಡಕ್ಕಾಗೋದಿಲ್ಲ. 58 ಸರಿ ಇವಾಗ ಏನು ಕಟ್ಟಕ್ ಹೋಗ್ಬೇಡಿ, ಜಸ್ಟ್ ರಿಜಿಸ್ಟರ್ ಆಗಿ. ಈಗ ಮೊದ್ಲೆಲ್ಲ 1 ವರ್ಷ ಐತಿ, ಹಂಗಿಲ್ಲ. ವಿತಿನ್ 6 ಮಂತ್ ಒಳಗಡೆ ಕೊಡ್ಬೇಕು ಅನ್ನೋದು ರೂಲ್ಸ್ ಆಗೈತಿ. ಕೊಡ್ತಾರೆ. ನೀವು ಹೋಗಿ ಅದ್ರಲ್ಲಿ ಹೊರಟು KRDL ಅಂತ ಐತಲ್ಲ, ಅದ್ರಲ್ಲಿ ರಿಜಿಸ್ಟರ್ ಆಗಿ ಅದ್ರಲ್ಲಿ. ಅದು ಖಂಡಿತ ಹೌದು ಖಂಡಿತ 7 HP ಇಷ್ಟ ಹಾಕ್ಬೇಕು. ಈ ಸೆಟಪ್ ಬರುತ್ತೆ. ಓನ್ಲಿ 9 ಪ್ಯಾನಲ್ ಇಷ್ಟು ಬರುತ್ತೆ ಅಷ್ಟೇ. ಈಗ ಇದು ಬಂದ್ಬಿಟ್ಟು 8 ಅಡಿ ಹಿಂಗ್ ಬಂದ್ಬಿಟ್ಟು 5 ಪ್ಯಾನಲ್, ಅಲ್ಲಿಗೆ ಒಂದು 20 ಅಂದ್ರೆ 16-20 ಸಾಕು. ನೀವು 81,000 ಕಟ್ಟಬೇಕು. ರಿಜಿಸ್ಟರ್ ಆಗಿ ಸರ್, ಗೌರ್ಮೆಂಟ್ ಫಸ್ಟ್ ರಿಜಿಸ್ಟರ್ ಆಗಿ KRDಗೆ. ಹೌದು ಅದಕ್ಕೆ ರಿಜಿಸ್ಟರ್ ಆಗಿ ನಾನು ಖಂಡಿತ ನಿಮ್ಗೆ ಅದನ್ನ ಮಾಡ್ಕೊಡ್ತೀನಿ. ಅಲ್ಲಿದೆ ನಿಮ್ದು ಹೋಸ್ವಾಲ್ ಪಂಪ್ಸ್ ಲಿಮಿಟೆಡ್ ಅಂತೇಳಿ ಹರಿಯಾಣ ಬೇಸ್ಡ್ ಕಂಪ್ನಿ. ಮೋರ್ ದನ್ 35 ಇಯರ್ಸ್ ಓಲ್ಡ್ ಕಂಪನಿ ಇದು. ನಿಮ್ಮ ಹತ್ರ ಎಲ್ಲಾ ತರದ್ದು ಮೋಟರ್ ಪಂಪ್ಗಳು ಸಿಗ್ತವೆ. ಸೋಲಾರ್ ಸಿಗುತ್ತೆ, AC ಸಿಗುತ್ತೆ, ಸಬ್ಮರ್ಸಿಬಲ್ ಸಿಗುತ್ತೆ. ಕಸ್ಟಮರ್ ಏನ್ ರಿಕ್ವೈರ್ಮೆಂಟ್ ಕೇಳುತ್ತೋ ಎಲ್ಲದೂ ಸಿಗುತ್ತೆ. ಓಕೆ, ಕರ್ನಾಟಕದಲ್ಲಿ ಕ್ರೆಡಲ್ ಅನ್ನೋದು ಸೌರಮಿತ್ರ ವೆಬ್ಸೈಟ್ ಅಲ್ಲಿ ಇದೆ. ನೀವು ಅದಕ್ಕೋಗಿ ಸಬ್ಸಿಡಿ 80% ಸಬ್ಸಿಡಿ ಇದೆ. ರೈತರಿಗೆ ಇದಕ್ಕೆ ಬಹಳ ಅನುಕೂಲ ಇದೆ. ನಮ್ಗೆಲ್ಲಾ ಡಿಸ್ಟಿಕ್ ಅಲ್ಲೂ ಸರ್ವಿಸ್ ಸೆಂಟರ್ ಸಿಗುತ್ತೆ. ಅವ್ರು ಹೋಗ್ಬಿಟ್ಟು ಸರ್ವಿಸ್ ಸೆಂಟರ್ ಹೋಗ್ಬಿಟ್ಟು ನೀವು ಯಾವ KBL ಹೋದ್ರೂ ಸಿಗುತ್ತದೆ. ನಮ್ದು ಹೋಸ್ವಾಲ್ ಎಲ್ಲೆಲ್ಲಿದೆ ಅಂತ ಎಲ್ಲದೂ ಅಪ್ಡೇಟ್ ಸಿಗುತ್ತೆ. ಎಲ್ಲ ಚಾನಲ್ ಪಾರ್ಟ್ನರ್ ಸಿಗ್ತಾರೆ. ಕಸ್ಟಮರ್ ಕೇರ್ ನಂಬರ್ ಇದೆ. ಒಳ್ಳೆ ಗುಡ್ ಸರ್ವಿಸ್ ಇದೆ. ನೀವು ಸಬ್ಸಿಡಿ ಸ್ಕೀಮ್ ಬೇಕಾದಲ್ಲಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನೀವು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದ್ರು ಮಾಡ್ಬೋದು. ನಿಮಗೆ ನಮ್ಮ ಕಡೆಯಿಂದ ಏನ್ ಸಪೋರ್ಟ್ ಬೇಕು ಪ್ರತಿಯೊಂದು ಸಪೋರ್ಟ್ ಸಿಗುತ್ತೆ ನಿಮಗೆ. ಹೌದು ಖಂಡಿತ ಮಾಡಿದೀವಿ. ಓಕೆ ಖಂಡಿತ. ನೀವು ಜಸ್ಟ್ ಈ ನಂಬರಿಗೆ ಫೋನ್ ಮಾಡ್ಬಿಟ್ಟು ಕಂಪ್ಲೇಂಟ್ ರೈಸ್ ಮಾಡಿ. ವಿತಿನ್ 3 days ಒಳಗಡೆ ನಿಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. 2 to 3 days ಒಳಗಡೆ ನಮ್ಮ ಸಿಸ್ಟಮ್ ಟೆಕ್ನಿಕಲ್ ಟೀಮ್ ಬಂದ್ಬಿಟ್ಟು ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡುತ್ತೆ. ಪ್ರತಿ ಒಂದು ಡಿಸ್ಟಿಕ್ ಅಲ್ಲೂ ಸರ್ವಿಸ್ ಸೆಂಟರ್ ಸಿಗುತ್ತೆ. ನೀವು ಹೋಸ್ವಾಲ್ ಖುಷಿಯಿಂದ ಸೆಲೆಕ್ಟ್ ಮಾಡ್ಕೋಬಹುದು. ನಿಮಗೆ ಏನ್ ಬೇಕೋ ಬ್ಯಾಕ್ ಸಪೋರ್ಟ್ ನಮ್ಮ ಕಡೆಯಿಂದ ಸಿಗುತ್ತೆ. ಇದು ನೀವು 7 HP ಬೇಕಂದ್ರೆ 13 ಪ್ಯಾನಲ್ಸ್ ಹಾಕ್ಬೇಕಾಗುತ್ತೆ ಗೌರ್ಮೆಂಟ್ ಗೈಡ್ ಲೈನ್ಸ್ ಪ್ರಕಾರ. ನಿಮಗೆ 5 HP ಬೇಕಂದ್ರೆ 9 ಪ್ಯಾನಲ್ಸ್ ಬೇಕಾಗುತ್ತೆ. 3 HP ಬೇಕಂದ್ರೆ 6 ಪ್ಯಾನಲ್ಸ್ ಬೇಕಾಗುತ್ತೆ. 10 HP ಹೋಗ್ಬೇಕಂದ್ರೆ 17 ಪ್ಯಾನಲ್ಸ್ ಬೇಕಾಗುತ್ತೆ. ನಿಮಗೆ ಯಾವ ತರ ಬೇಕೋ ಅಲ್ಲಿ ಬಂದು ನಮ್ಮ ಟೆಕ್ನಿಕಲ್ ಇಂಜಿನಿಯರ್ ಬಂದು ಸರ್ವೆ ಮಾಡ್ಬಿಟ್ಟು ನಿಮಗೆ ಸಜೆಷನ್ ಮಾಡ್ತಾರೆ. ಅವ್ರು ನೀವು ಎಷ್ಟು HP ಹಾಕ್ಬೇಕಾಗತ್ತೆ, ಅಥವಾ 7 HP ಬೇಕಾ ಅಥವಾ 5 HP ಬೇಕಂತ ಕೇಳ್ತಾರೆ. ನಾವು ನಿಮಗೆ ಗೈಡ್ ಲೈನ್ಸ್ ಹೆಂಗ್ ಹೇಳ್ತೀವಿ ಹಂಗೆ ಕೇಳಿಟ್ಟು ನಾವು ಖಂಡಿತ ಮಾಡ್ಕೊಡ್ತೀವಿ ನಿಮಗೆ. ಓಕೆ, ಇದು ಬೆಂಗಳೂರಲ್ಲೂ ನಮ್ಮ ಬ್ರಾಂಚ್ ಆಫೀಸ್ ಇದೆ. ಎನಿ ಮೂಮೆಂಟ್ ನೀವು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಬಹುದು. ಎಲ್ಲ ಆಯಾ ಡಿಸ್ಟಿಕ್ ಅಲ್ಲಿ ಹೋಗಿ ಚಾನಲ್ ಪಾರ್ಟ್ನರ್ ನಾಗರಬಾವಿಯಲ್ಲಿ ಇದೆ ನಮ್ದು ಬೆಂಗಳೂರಲ್ಲಿ. ಓಕೆ, ಆಯಾ ಡಿಸ್ಟಿಕ್ ಅಲ್ಲಿ ಹೋಗಿ ಅಲ್ಲೆಲ್ಲೂ ನಮ್ಮ ಬ್ರಾಂಚ್ ಆಫೀಸ್ ಇದೆ, ಸರ್ವಿಸ್ ಸೆಂಟರ್ಗಳು ಸಿಗ್ತವೆ. ನೀವು ಅಲ್ಲಿ ಹೋಗಿ ಡಿಸ್ಕಷನ್ ಮಾಡ್ಬೋದು. ನೀವು ಎಲ್ಲದೂ ಮಾಡ್ಬೋದು. ನಿಮಗೆ ಅದಕ್ಕೆ ಏನ್ ಸಪೋರ್ಟ್ ಬೇಕು ಈ ನಂಬರ್ಗೆ ಕಾಲ್ ಮಾಡೋದು ಸಿಗುತ್ತೆ ನಿಮಗೆಲ್ಲ. ಯೋಜನೆಯಡಿ ಸೋಲಾರ್ ಪಂಪ್ ಸೆಟ್ಗಾಗಿ ಅರ್ಜಿ ನೋಂದಾಯಿಸಿರುವ ಬಗೆ. ಶಕ್ತಿಯುತ ನೀರಾವರಿ 80% ಸಬ್ಸಿಡಿ ಕ್ರಾಂತಿ. ಭಾರಿ ನೀರಿನ ಇಳುವರಿ. ಇವಾಗ ನೀವೇ ನೋಡ್ತಾ ಇದ್ದೀರಾ ಹೇಗ್ ಬರ್ತಾ ಇದೆ ನೀರ್ ಪ್ರೆಷರ್ ಏನಂತ. ನಮ್ ರೈತರಿಗೆ ಏನಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ನೀರ್ ಯಾವ ಟೈಪ್ ಬರುತ್ತೆ ಏನು ಅಂತ. ಮೇಡಮ್ ಪ್ಯಾನಲ್ ಹಾಕಿಸ್ತೀವಿ ನೀರ್ ಬರುತ್ತಾ, ಅದ್ ಹೆಂಗೆ ಈಗ ನಿಮ್ಗೆ ನಮ್ದು ಪ್ಯಾನಲ್ ಕೆಳಗಡೆನೆ ಮರ ಇದೆ, ಬಟ್ ಆದ್ರೂ ನೀರು ಪ್ರೆಷರ್ ಆಗಿ ಬರ್ತಾ ಇದೆ. ಅದು ಏನಂದ್ರೆ ವಿದ್ಯುತ್ ಇವಾಗ ರಾತ್ರಿ ಹೊತ್ತು ಹೋಗ್ತಾರೆ, ಹಾವಿರುತ್ತೆ, ಮತ್ತೆ ಹೋಗೋದಿಕ್ಕಾಗಲ್ಲ. 2 hour ಕೊಡ್ತಾರೆ ಕರೆಂಟು. ಆ ಎಲ್ಲದ್ರಿಂದಾನು ನೀವೇನ್ ಮಾಡ್ಬೋದು ಅಂದ್ರೆ 2-3 hours ಕರೆಂಟ್ ಇಂದ ರೈತರು ಏನು ಮಾಡೋದಿಕ್ಕಾಗಲ್ಲ. ಇದು DC. ನೀವ್ ಯಾವಾಗ ಕರೆಂಟ್ ಇಲ್ಲ ಅಂದ್ರೂ ಮೋಟರ್ ರನ್ ಆಗುತ್ತೆ. ಓಕೆನಾ. ಮತ್ತೆ ನಿರೀಕ್ಷೆಗಿಂತ ಹೆಚ್ಚು ನೀರು ಹೊರೆ ತೆಗೆಯುತ್ತೆ. ನಿಮಗೆ ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದ್ರೆ ಸಂಜೆ ನಿಮ್ಗೆ 4 ಗಂಟೆ ತನಕ 4:15 ತನಕ ಇದೇ ಫ್ಲೋ ಅಲ್ಲಿ ನೀರ್ ಬರುತ್ತೆ. ಮತ್ತೆ ವಿದ್ಯುತ್ ಉಳಿತಾಯ ಆಗುತ್ತೆ. ಇದರಿಂದ ನಿಮ್ಗೆ ಏನಂದ್ರೆ ರೈತರಿಗೆ ಮೇನ್ ಏನಾಗುತ್ತೆ ಅಂದ್ರೆ ಇವಾಗ ಎಲೆಕ್ಟ್ರಿಸಿಟಿ ಬಿಲ್ಲು ನಿಮಗೆ ಇದ್ರಲ್ಲಿ ಫ್ರೀ ಇರ್ಬೋದು ನಮಗೆ. ಬಟ್ ಏನಾಗುತ್ತೆ, ನಾವು ಹೊರಗಡೆ ಫ್ರೀ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. 2-3 ಕರೆಂಟ್ ಅವರ್ 2-3 ಅವರಲ್ಲಿ ನಾವೆಷ್ಟು ನೀರ್ನ 3 ಎಕರೆ ಮೇಂಟೈನ್ ಮಾಡಕ್ ಆಗುತ್ತಾ? ಸಾಧ್ಯವಾಗಲ್ಲ. ರಾತ್ರಿ ಹೊತ್ತು ಕರೆಂಟ್ ಕೊಟ್ಟಾಗ ಹೋಗ್ಬೇಕು, ಇದನ್ನ ಮಾಡ್ಬೇಕು. ಅದಕ್ಕಾಗಿ ಮೋಟಾರ್ ಗಳಿಂದ ನಮ್ಮ ವಿದ್ಯುತ್ ಬಿಲ್ ನಲ್ಲಿ ಗಣನೀಯ ಉಳಿತಾಯ ಮಾಡ್ಬೋದು. ಫ್ಯೂಚರ್ಗೆಲ್ಲ ಗಣನೀಯ ಉಳಿತಾಯ ಆಗುತ್ತೆ. ಮತ್ತೆ ಬಾಳಿಕೆ ಮತ್ತು ವಿಶ್ವಾಸಾರ್ಹತೆ.
ಇವಾಗ ನೀವು ಹೇಳ್ತೀರಾ ಮೇಡಮ್ ನಮ್ಗೆ ಗ್ಯಾರಂಟಿ ಏನು ನೀವ್ ಇದನ್ನ ತಗೊಳೋದ್ರಿಂದ ಅಂತ ಹೇಳ್ತೀರಾ. ತುಕ್ಕು ನಿರೋಧಕ ಇದು ನಿಮ್ಗೆ ಸ್ಟೀಲ್ ಬಂದ್ಬಿಟ್ಟು ನಿಮ್ಗೆ ರಸ್ಟ್ ಹಿಡಿಯೋದು ಇದು ಹಿಡಿಯೋದೆಲ್ಲ ಏನೂ ಆಗಲ್ಲ. ಕಠಿಣ ಪರಿಸ್ಥಿತಿಗಳಿಗೂನು ಉತ್ತಮವಾದ ಸೂಕ್ತವಾದ ವಿಶ್ವಾಸಾರ್ಹ ವಿನ್ಯಾಸ. ಮತ್ತೆ ನಿಮ್ಗೆ ಮೇಡಮ್ ನೀವು ಕೇಳ್ತೀರಾ ಇದು ಗ್ಯಾರಂಟಿ ಏನಂತ ಕೇಳ್ತೀರಾ. 5 ವರ್ಷ ಗ್ಯಾರಂಟಿ ಇರುತ್ತೆ, 30 ವರ್ಷಗಳ ಕಾಲ ವಾರಂಟಿ ಇರುತ್ತೆ. ಸೌರ ಫಲಕಗಳಿಗೆ 30 ವರ್ಷಗಳು ವಾರಂಟಿ ಇರುತ್ತೆ. ಹಾ, ರೈತ ಬಾಂಧವರೇ ನೋಡಿದ್ರಲ್ಲ, ಇವಾಗ ನಾವು ಸೋಲಾರ್ ಇಂದನೂ ನೀರನ್ನ ಎಷ್ಟು ಪ್ರೆಷರ್ ಆಗಿ ನೋಡಿ ಅಲ್ಲೇ ನೋಡ್ತಾ ಇರ್ಬೋದು, ನೀವೇ ನೋಡ್ಬೋದು. ಹಾ ಮ್ಯಾಮ್ ಕಾಸ್ಟ್ ವೈಸ್ ಎಲ್ಲ ಯಾವ ತರ ಇದೆ ಮ್ಯಾಮ್? ಎಷ್ಟು ಮೇಡಮ್ ನಿಮಗೆ 3 HP ನಿಮಗೆ ಡೈರೆಕ್ಟ್ ಆಗಿ ಸರ್ಫೇಸ್ ಬೇಕಂದ್ರೆ ಇದಕ್ ಮುಂಚೆ ನಿಮ್ಗೆ GST ಇಂದ ಸಹಾಯಧನ ಬಂದಿತ್ತು. ನಿಮಗೆ ಕುಸುಂಬಿ ಯೋಜನೆ ಅಡಿ 20% ಯೋಜನೆ ಅಡಿ ಇದಿತ್ತು. ಇವಾಗ ಏನಂದ್ರೆ ಅದನ್ನ ಸ್ಟಾಪ್ ಮಾಡಿದ್ದಾರೆ. ನಿಮ್ಗೆ ಡೈರೆಕ್ಟ್ ಕಾಸ್ಟ್ ಹೋಗ್ತೀರಾ, ನಮಗೆ ಸಬ್ಸಿಡಿ ಇಲ್ಲ ಡೈರೆಕ್ಟ್ ಆಗಿ ಹೋಗ್ತೀವಿ ಇದಕ್ಕೆ ಅಂದ್ರೆ ನಿಮ್ಗೆ 3 HP ಬಂದ್ಬಿಟ್ಟು 2 ಲಕ್ಷ ಆಗುತ್ತೆ. ಮತ್ತೆ ನಿಮ್ಗೆ 3 HP ಸಬ್ಮರ್ಸಿಬಲ್ ಬಂದ್ಬಿಟ್ಟು 1,99,047 ರೂಪಾಯಿ ಆಗುತ್ತೆ. ನಿಮಗೆ 5 HP ಸರ್ಫೇಸ್ ಹೋಗ್ತೀರಾ ಅಂದ್ರೆ ನಿಮಗೆ 2,83,955 ರೂಪಾಯಿ ಆಗುತ್ತೆ. ನಿಮ್ಗೆ ಮತ್ತೆ 5 HP ಸಬ್ಮರ್ಸಿಬಲ್ ಹೋಗ್ತೀರಾ ಅಂದ್ರೆ 2,85,536 ರೂಪಾಯಿ ಆಗುತ್ತೆ. ನಿಮ್ಗೆ 7.5 HP ಸರ್ಫೇಸ್ ಹೋಗ್ತೀರಾ ಅಂದ್ರೆ 4,20,000 ಆಗುತ್ತೆ. ನೀವು 7.5 HP ಸಬ್ಮರ್ಸಿಬಲ್ ಹೋಗ್ತೀರಾ ಅಂದ್ರೆ ನಿಮಗೆ 3,92,40 ರೂಪಾಯಿ ಆಗುತ್ತೆ. ಅದೇ ನೀವು 10 HP ಸರ್ಫೇಸ್ ಹೋಗ್ತೀರಾ ಅಂದ್ರೆ ನಿಮ್ಗೆ 5,20,000 ಆಗುತ್ತೆ. ನೀವು 10 HP ಸಬ್ಮರ್ಸಿಬಲ್ ಹೋಗ್ತೀರಾ ಅಂದ್ರೆ 4,92,100 ರೂಪಾಯಿ ಆಗುತ್ತೆ. ಡಿಫ್ರೆನ್ಸ್ ಏನು ಸಬ್ಮರ್ಸಿಬಲ್ಗೂ ಸರ್ಫೇಸ್ಗೂ? ನಿಮ್ಗೆ ಸರ್ಫೇಸ್ ಏನೇನ್ ಯೂಸ್ ಮಾಡ್ಬೋದು ಅಂದ್ರೆ ಬಾವಿಗಳಲ್ಲಿ ಇದೆ ಪಾಂಡ್ಗಳಲ್ಲಿ ನೀವು ಇದನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಸಬ್ಮರ್ಸಿಬಲ್ ಏನಂದ್ರೆ ನೀವು ಕೊಳವೆ ಬಾವಿಗಳ ಅಂದ್ರೆ ಒಳಗಡೆ ನೀರಿಂದ ಆಳದಲ್ಲಿ ಬಿಡೋದಕ್ಕೆಲ್ಲ ನೀವು ಸಬ್ಮರ್ಸಿಬಲ್ ನ ಯೂಸ್ ಮಾಡ್ಬೋದು. ಹಾ, ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ. ಧನ್ಯವಾದಗಳು. ನಿಮ್ಗೂ ರೈತರು ಬಾಂಧವರಿಗೂ ಇದು ಎಲ್ಲರಿಗೂ ಯೂಸ್ ಆಗ್ಲಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀವಿ. ರೈತ ಬಾಂಧವರೇ ನೋಡಿದ್ರೆಲ್ಲ ಸರ್ಫೇಸ್ ಸಬ್ಮರ್ಸಿಬಲ್ ಎಲ್ಲ ಪಂಪ್ಗಳು ಸಿಗುತ್ತೆ. ಕರೆಂಟ್ ಗಿಂತ ಇದು ತುಂಬಾ ಬೆಟರ್ ಆಗಿದೆ. ನೀವು ಅಂದ್ರೆ ಎಷ್ಟು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾವು ಹಾಕಿರ್ತೀವಿ ಲಿಂಕ್ ಅಲ್ಲಿ. ಸಬ್ಸಿಡಿ ಬೇಕು ಅಂದ್ರೆ ಓಸ್ವಾಲ್ ಪಂಪ್ಸ್ ಲಿಮಿಟೆಡ್ ನ ಕಾಂಟ್ಯಾಕ್ಟ್ ಮಾಡಿ. ನಾವು ಅವ್ರ ನಂಬರ್ ನ ಪೇಜ್ ಅಲ್ಲಿ ಹಾಕಿರ್ತೀವಿ, ಚೆಕ್ ಮಾಡಿ. ಶಕ್ತಿಯುತ ನೀರಾವರಿಗಾಗಿ ಓಸ್ವಾಲ್ ಪಂಪ್ ಸೆಟ್ ಅನ್ನು ಆಯ್ಕೆ ಮಾಡಿ. ಪಂಪ್ ಯಾವಾಗ ಸ್ಟಾರ್ಟ್ ಆಯ್ತು, ಕರ್ನಾಟಕಕ್ಕೆ ಹೇಗೆ, ಮತ್ತೆ ರೈತರಿಗೆ ಏನೇನು ಸಬ್ಸಿಡಿ ಕೊಡ್ತೀರಾ, ಯಾವ ತರ? ಇಲ್ಲ ಮೇಡಮ್, ಇದು ಬಂದ್ಬಿಟ್ಟು ಹಳೇದು. ಆಕ್ಚುಲಿ 35 ವರ್ಷದ ಹಳೆ ಕಂಪನಿ ಇದು. AC ಮೋಟ್ರು, DC ಮೋಟ್ರು, ಸಬ್ಮರ್ಸಿಬಲ್ ಮೋಟ್ರು ಕಂಪ್ನಿಗೆ ನೀವು ರೈತರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಪ್ಯೂರ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಸಿಗುತ್ತೆ ನಮ್ಮ ಹತ್ರ. ಇದು ಬೇಸ್ಡ್ ಬಂದ್ಬಿಟ್ಟು ಹರಿಯಾಣ ಕಂಪನಿ ಇದು. ಅಲ್ಲಿದೆ ಕರ್ನಾಟಕದಲ್ಲಿ ಯಾರನ್ನ ಕಂಟ್ಯಾಕ್ಟ್ ಮಾಡೋ, ಕರ್ನಾಟಕದಲ್ಲಿ ಆಲ್ರೆಡಿ ಗೌರ್ಮೆಂಟ್ ಸಬ್ಸಿಡಿಯಲ್ಲಿ ಇದೆ. ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಡಿಸ್ಟ್ರಿಬ್ಯೂಟರ್ಗಳು ಇದ್ದಾರೆ. ನೀವು ಆ ಕಾಲ್ ಸೆಂಟರ್ ಕಂಪ್ನಿಗೆ ಫೋನ್ ಮಾಡಿದ್ರೆ ಸಾಕು, ಅವ್ರು ನಿಯರೆಸ್ಟ್ ನಿಮ್ಗೆ ಸಬ್ಸಿಡಿ ಡಿಸ್ಟ್ರಿಕ್ಟ್ ವೈಸ್ ಯಾರು ಡಿಸ್ಟ್ರಿಬ್ಯೂಟರ್ ಅದಾರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಇದು ಕಂಪ್ನಿ ಒಳ್ಳೆ ಕ್ವಾಲಿಟಿ ಇದೆ ಮೇಡಮ್. ಪ್ಯೂರ್ SST ಯೂಸ್ ಮಾಡ್ತಾ ಇದ್ದಾರೆ. ನೀವು ಯಾವುದೇ ಕಾರಣಕ್ಕೂ ತುಕ್ಕೆಲ್ಲ ಹಿಡಿಯಲ್ಲ. ಇದು ನಮ್ಮದು V4, V5, V6, V10 10 ವರೆಗೂ ಸಿಗುತ್ತೆ. ನಾವು ಮೋಟರ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಪಂಪ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಕಂಟ್ರೋಲರ್ ಮಾಡ್ತೀವಿ. ಇದು ಬೆಸ್ಟ್ ಬಂದ್ಬಿಟ್ಟು ಹರಿಯಾಣ ಕಂಪ್ನಿ, ಬೆಸ್ಟ್ ಕಂಪ್ನಿ. ಇಲ್ಲಿದ್ದು ನೀವು ಕಾಂಟ್ಯಾಕ್ಟ್ ಬೇಕು ಅಂದ್ರೆ ಅದೇ ಲೋಕಲ್ ಡಿಸ್ಟ್ರಿಬ್ಯೂಟರ್ದು ಕಾಂಟ್ಯಾಕ್ಟ್ ಸಿಗುತ್ತೆ. ನೀವು ಒಂದು ನಂಬರ್ ಕಾಲ್ ಮಾಡಿದ್ರೆ ಸಿಗುತ್ತೆ. 100% ಜಿನಿಯನ್ ಇರೋದು, 100% ಜಿನಿಯನ್ ಆಗಿದೆ. 302 SST ಯೂಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ತುಕ್ಕಿಡಿಯಲ್ಲ. ಇದು ಓಸ್ವಾಲ್ ಇದು ಗುಡ್ ಪ್ರಾಡಕ್ಟ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ರೈತರಿಗೆ ಟೋಲ್ ಫ್ರೀ ಸರ್ವಿಸ್ ಎಲ್ಲೆಲ್ಲ ಹೇಗೆ ಕೊಡ್ತೀರಾ? ಸರ್ವಿಸು ಇವಾಗ ನಮ್ದು ಎಷ್ಟು ಜನ ಫಾರ್ಮರ್ಸ್ ನಾವೆಲ್ಲ ಸೆಲೆಕ್ಷನ್ ಮಾಡಿದೇವೋ ಪ್ರತಿ ಒಂದು ಡಿಸ್ಟ್ರಿಕ್ಟ್ ಅಲ್ಲೂ ಸರ್ವಿಸ್ ಸೆಂಟರ್ ಸಿಗುತ್ತೆ ನಿಮಗೆ. ಓಕೆ, ಕಂಪಲ್ಸರಿ. ನಿಮ್ಗೆ ಜಸ್ಟ್ ಒಂದು ಕ್ಲಿಕ್ ಅಲ್ಲಿ ನಿಮ್ ಸರ್ವಿಸ್ ಪ್ರಾಬ್ಲಮ್ ಆಗುತ್ತೆ. ಜಸ್ಟ್ ಒಂದು ಕ್ಲಿಕ್ ಮಾಡಿ ಕಸ್ಟಮರ್ ನಂಬರ್ಗೆ ಫೋನ್ ಮಾಡಿ ನೀವು ಒಂದು ಕಂಪ್ಲೇಂಟ್ ರೇಸ್ ಮಾಡಿದ್ರೆ ವಿತಿನ್ 2-3 ಡೇಸ್ ಒಳಗಡೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ರೈತರಿಗೆ ಏನೇನ್ ನೀಡ್ಸ್ ಬೇಕು ಅಂತಂದ್ರೆ ನಿಮ್ ಕಡೆಯಿಂದ ಏನೇನ್ ಸಪೋರ್ಟ್ ಸಿಗುತ್ತೆ ರೈತರಿಗೆ? ಎನಿ ರಿಕ್ವೈರ್ಮೆಂಟ್ ಕೇಳ್ಬೋದು. ಅವ್ರು ಏನಾದ ಕೇಳ್ಬೋದು. ಅದು ಕಂಟ್ರೋಲರ್ ಕೇಳ್ಬೋದು, ಪಂಪ್ ಕೇಳ್ಬೋದು, AC ಪಂಪ್ ಕೇಳ್ಬೋದು, DC ಪಂಪ್ ಕೇಳ್ಬೋದು, ಅಥವಾ ಸಬ್ಮರ್ಸಿಬಲ್ ಪಂಪ್ ಕೇಳ್ಬೋದು, ಸರ್ಫೇಸ್ ಮೋಟರ್ ಕೇಳ್ಬೋದು, ಮೋನೋಬ್ಲಾಕ್ ಕೇಳ್ಬೋದು. ಯಾವ್ದು ಬೇಕಾದ್ರೂ ನಾವು ಕೊಡ್ತೀವಿ. ಎಷ್ಟು ವರ್ಷ ವಾರಂಟಿ ಗ್ಯಾರಂಟಿ ಇದು ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮ್ ಅಲ್ಲಿ ಹೋಗ್ತೀನಿ ಅಂತಂದ್ರೆ ನಿಮಗೆ 5 ವರ್ಷ ಗ್ಯಾರಂಟಿ ವಾರಂಟಿ ಇದೆ. ಪ್ಯಾನಲ್ಗೆ 30 ವರ್ಷ ವಾರಂಟಿ ಇದೆ. ನಿಮಗೆ ಏನೇ ಪ್ರಾಬ್ಲಮ್ ಬಂದ್ರು ನಿಯರೆಸ್ಟ್ ಸರ್ವಿಸ್ ಸೆಂಟರ್ ಇರುತ್ತೆ. ನೀವು ಪೀಸ್ ಟು ಪೀಸ್ ಚೇಂಜ್ ಆಗುತ್ತೆ ನಿಮಗೆ.
ಡಿಪೆಂಡ್ಸ್. ಇದು ಪ್ಯಾನಲ್ಸ್ ಈಗ ಹೊರಗಡೆ ಹಾಕಿರ್ತಾರೆ ಅನ್ಕೊಳ್ಳಿ, ಅದಕ್ಕೆ ಧೂಳೆಲ್ಲ ಬಿಡುತ್ತೆ. ಅದು ಧೂಳು ಎವ್ರಿ ಟೈಮ್ ಕ್ಲೀನ್ ಮಾಡ್ತಾನೆ ಇರ್ಬೇಕಾ? ನಿಮ್ ಕಡೆಯಿಂದ ಸರ್ವಿಸಸ್ ಏನಾದ್ರು ಇಲ್ಲ ಪ್ರೊವೈಡ್ ಮಾಡ್ತೀರಾ? ಟೆಕ್ನಿಕಲ್ ಪ್ರಾಬ್ಲಮ್ ಬಂದ್ರೆ ನಾವು ಸಾಲ್ವ್ ಮಾಡ್ತೀವಿ. ಈ ಧೂಳು ಬಂದಿರೋದು ಅಥವಾ ಪ್ಯಾನಲ್ ಏನಾಗಿದೆ ಅಂತಂದ್ರೆ ಅದನ್ನೆಲ್ಲ ನೀವೇ ಸ್ವಲ್ಪ ಕ್ಲೀನ್ ಮಾಡ್ಕೋಬಹುದು. ಬಿಫೋರ್ ಮಾರ್ನಿಂಗ್ 7 o'clock ಒಳಗಡೆ ಅಥವಾ ಆಫ್ಟರ್ 6 o'clock ಮೇಲೆ ನೀವು ಕ್ಲೀನ್ ಮಾಡ್ಕೋಬಹುದು. ಬಾಕಿದ್ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಅಂತಂದ್ರೆ ನಮ್ ಕಡೆಯಿಂದ ಟೆಕ್ನಿಕಲ್ ಟೀಮ್ ಬರುತ್ತೆ, ಆ ಟೀಮ್ ಬಂದು ಮಾಡ್ಕೊಡುತ್ತೆ. ಈಗ ಇನ್ ಕೇಸ್ ಕರ್ನಾಟಕ ಬಾರ್ಡರ್ ಅಂದ್ರೆ ಈಗ ನಮ್ ಬಾರ್ಡರ್ ಸೊಲ್ಲಾಪುರ್ ಈ ಕಡೆ ಇರುತ್ತೆ, ನೀವು ಸೊಲ್ಲಾಪುರ್ದು ನಮ್ದು ಇವಾಗ ಬಾರ್ಡರ್ ಅಲ್ಲೂ ಸರ್ವಿಸ್ ಕೊಡ್ತೀರಾ? ಎಲ್ಲಿ ಕರ್ನಾಟಕದಲ್ಲಿ ಎಲ್ಲ ಆಲ್ ಇಂಡಿಯಾ ಸರ್ವಿಸ್ ಇದೆ. ಇದು ಓನ್ಲಿ ಕರ್ನಾಟಕ, ಓನ್ಲಿ ಆಂಧ್ರ, ಮಹಾರಾಷ್ಟ್ರ ಅನ್ನೋದಿಲ್ಲ, ಆಲ್ ಇಂಡಿಯಾ ಇದೆ ನಮ್ದು. ಈ ಬೆಂಗಳೂರಲ್ಲಿ ಎಲ್ಲಿ ಬರುತ್ತೆ ನಿಮ್ದು? ಬೆಂಗಳೂರಲ್ಲಿ ನಮ್ಮ ನಾಗರಬಾವಿ ಇದೆ ಆಫೀಸು, ಅಲ್ಲಿ ಕಡಾಲ್ ಅಂತ ಇದೆ, ಕರ್ನಾಟಕ ರೆನ್ಯೂಬಲ್ ಎನರ್ಜಿ, ಅದ್ರ ಪಕ್ಕದಲ್ಲೇ ಬರುತ್ತೆ. ನೀವು ಗೂಗಲ್ ಅಲ್ಲೂ ಚೆಕ್ ಮಾಡಬಹುದು. ನಿಮಗೆ ಹೋಸ್ವಾಲ್ ಕರ್ನಾಟಕ ಬೆಂಗಳೂರು ಎಲ್ಲಿದೆ ಅಂತ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಗೂಗಲ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಬಹುದು. ನೀವು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ ಕರ್ನಾಟಕದ ಡೀಟೇಲ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಅಥವಾ ಹೆಡ್ ಆಫೀಸಿಗೆ ಫೋನ್ ಮಾಡಿ ಕೇಳಿದ್ರು ನಿಮಗೆ ಅಲ್ಲಿಂದ ರೆಸ್ಪಾನ್ಸಿಬಿಲಿಟಿ ಸಿಗುತ್ತೆ. ಇಂಥ ಕಡೆ ಇದೆ, ಇಂಥ ಕಡೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ. ನೀವು ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ ನಮ್ಗೆ ಖಂಡಿತ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ ಕಸ್ಟಮರ್ ಕೇರ್ ಸರ್ವಿಸ್ ಕೊಡ್ತೀವಿ ನಾವು. ಬೇ ಒಂದೇ ಪ್ರಾಡಕ್ಟ್ ಅಲ್ಲ, ಕೇಬಲ್ಸ್ ಇದೆ, ಪೈಪ್ ಇದೆ ನಮ್ದು. ಅವ್ರು ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟರ್ ಇರೋದ್ರ ಕಡೆ ಏನ್ ರಿಕಮೆಂಡ್ ಕಸ್ಟಮರ್ಸ್ ಗೆ ಈ ಕರ್ನಾಟಕದಲ್ಲಿ ಬೇಸ್ಡ್ ಆನ್ ಕನ್ನಡನೇ ಯೂಸ್ ಮಾಡ್ಬೇಕು ಅಂತ ನಮ್ದು ಇಲ್ಲಿ ನಾವು ಹೋರಾಟ ಸರಿ, ಇದನ್ನ ಮಾಡ್ತೀವಿ. ಖಂಡಿತ. ನಮ್ಗೆ ಕನ್ನಡದಲ್ಲೇ ಸರ್ವಿಸ್ ಬೇಕು ಅಂತಂದಾಗ ನೀವು ಕೊಡಕ್ ಆಗುತ್ತೆ? ಖಂಡಿತ ಕೊಡ್ತೀವಿ ಮೇಡಮ್. ಈ ಸದ್ಯ ನಂಬರ್ ಸ್ವಲ್ಪ ಜಾಸ್ತಿ ಆದಾಗ ಕನ್ನಡದಾಗ ಖಂಡಿತ ಕೊಡ್ತೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.